ಶಅಬಾನ್ ತಿಂಗಳಿನ ಮಹತ್ವ. ವೀಕ್ಷಕರೇ, ಪರಿಶುದ್ಧವಾದ ರಜಬ್ ಮುಗಿದು ಶಅಬಾನ್ ಆರಂಭವಾಯಿತು. ನಮ್ಮಲ್ಲಿ ಅನೇಕ ಜನರು ಶಅಬಾನ್ ತಿಂಗಳಿನ ಮಹತ್ವ ತಿಳಿಯದೆ ಈ ತಿಂಗಳನ್ನು ಮರೆಯುತ್ತಿದ್ದಾರೆ. ಇವತ್ತು ನಾನು ಶಅಬಾನ್ ತಿಂಗಳಿನ ಮಹತ್ವವನ್ನು ನಿಮ್ಮ ಮುಂದೆ ವಿವರಿಸುತ್ತೇನೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಹೇಳುತ್ತಾರೆ, ಶಅಬಾನ್ ನನ್ನ ತಿಂಗಳಾಗಿದೆ. ಪ್ರವಾದಿಯವರ ತಿಂಗಳಾದ ಶಅಬಾನ್ ತಿಂಗಳಲ್ಲಿ ಅಧಿಕವಾಗಿ ಸ್ವಲಾತ್ ಹೇಳಬೇಕು. ಸಾಧಾರಣ ತಿಂಗಳಿನ ಹಾಗೆ ಶಅಬಾನ್ ತಿಂಗಳನ್ನು ನೋಡಬಾರದು. ಮಹಾನರಾದ ಅಮ್ಮಾರ್ ರಲಿಯಲ್ಲಾಹು ಅನ್ಹುರವರ ಕುರಿತು ಅವರ ಗುಲಾಮರಾಗಿದ್ದ ಅಬು ಲುಅಲು ಹೇಳುತ್ತಾರೆ, ಅಮ್ಮಾರ್ ರಲಿಯಲ್ಲಾಹು ಅನ್ಹು ರಮಲಾನ್ ಉಪವಾಸಕ್ಕೆ ತಯಾರಾಗುವ ರೀತಿಯಲ್ಲಿ ಶಅಬಾನ್ ಉಪವಾಸಕ್ಕೂ ತಯಾರಾಗುತ್ತಿದ್ದರು. ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹಾ ಹೇಳುತ್ತಾರೆ, ಶಅಬಾನಿನಲ್ಲಿ ಉಪವಾಸ ಹಿಡಿಯುವ ಹಾಗೆ ಬೇರೆ ತಿಂಗಳಲ್ಲಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಪವಾಸ ಹಿಡಿಯುವುದು ನಾನು ನೋಡಿಲ್ಲ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಹೇಳುತ್ತಾರೆ, ಶಅಬಾನಿನಲ್ಲಿ ಒಂದು ದಿನವಾದರೂ ಉಪವಾಸ ಹಿಡಿದರೆ ಅವನ ಶರೀರಕ್ಕೆ ಅಲ್ಲಾಹು ನರಕವನ್ನು ನಿಷಿದ್ಧಗೊಳಿಸುವನು. ಅವನು ಸ್ವರ್ಗದಲ್ಲಿ ಯೂಸುಫ್ ನಬಿ ಅಲೈಹಿಸ್ಸಲಾಮರ ಸ್ನೇಹಿತನಾಗಿರುವನು. ಪ್ರವಾದಿ ಅಯ್ಯೂಬ್ ನಬಿ ಅಲೈಹಿಸ್ಸಲಾಮರ ಮತ್ತು ಪ್ರವಾದಿ ದಾವೂದ್ ನಬಿ ಅಲೈಹಿಸ್ಸಲಾಮರ ಪ್ರತಿಫಲವನ್ನು ಅಲ್ಲಾಹು ಅವನಿಗೆ ಕೊಡುವನು. ಶಅಬಾನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಹೆಸರಿನಲ್ಲಿರುವ ಸ್ವಲಾತಿನ ತಿಂಗಳಾಗಿದೆ. ಕಾರಣ ಏನೆಂದರೆ, ಸ್ವಲಾತ್ ಹೇಳಬೇಕು ಎಂದು ಆದೇಶಿಸಿಕೊಂಡು ಆಯತ್ ಅವತೀರ್ಣಗೊಂಡ ತಿಂಗಳಾಗಿದೆ ಶಅಬಾನ್. ಈ ತಿಂಗಳಿನಲ್ಲಿ ಸಾಧ್ಯವಾದಷ್ಟು ಸ್ವಲಾತ್ ಹೇಳಬೇಕು. ಈ ಉಪಯುಕ್ತ ಮಾಹಿತಿಯನ್ನು ಎಲ್ಲ ಕಡೆ ಕಳುಹಿಸಿರಿ.